ಮಲ್ಲಿ ಆ್ಯಪಲ್ ತಿಂತಾ ಇದೆಯಾ? ತಿನ್ನು. ಯಾವಾಗಲೂ ಬರೀ ಹಾಡು ಕೇಳೋದು, ಅದು ಇದು ಓದೋದು ಮೊಬೈಲಲ್ಲಿ ಬೇಡ ಮಲ್ಲಿ. ಬುಕ್ಕಲ್ಲಿ ಓದಬೇಕು, ಅದು ತುಂಬಾನೇ ಒಳ್ಳೇದು. ಈ ಬುಕ್ಕಲ್ಲಿ ಆಚೆ ಸುತ್ತಾಡ್ಕೊಂಡ್ಬರೋದು, ವಾಕಿಂಗ್ ಹೋಗಿ ಬರೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದ್ರ ಬಗ್ಗೆ ತುಂಬಾ ಚೆನ್ನಾಗಿ ಬರ್ದಿದ್ದಾರೆ. ತಗೋ ಓದು. ಓ, ಇಂಗ್ಲಿಷ್ ಬರಲ್ಲ, ನಾನೇ ಹೇಳ್ಕೊಡ್ತೀನಿ. ಅಂದ್ರೆ ಇಲ್ಲಿ ಬರ್ದಿರೋದನ್ನ ಕನ್ನಡದಲ್ಲಿ ನಾನು ನಿನಗೆ ಹೇಳ್ತೀನಿ. ನೋಡಿಲಿ, ವಾಕಿಂಗ್ ಹೋಗ್ಬೇಕಾಗಿರೋದು ಮನುಷ್ಯನ ಜೀವನದಲ್ಲಿ ತುಂಬಾನೇ ಮುಖ್ಯ. ಅದರಲ್ಲೂ ಪ್ರೆಗ್ನೆಂಟ್ ಲೇಡಿ ಬಗ್ಗೆ ಬರ್ದಿದ್ದಾರೆ ಮಲ್ಲಿ. ಪ್ರೆಗ್ನೆಂಟ್ ಲೇಡಿಗಳು ದಿನಕ್ಕೆ ತುಂಬಾ ಸರ್ತಿ ವಾಕಿಂಗ್ ಮಾಡಬೇಕು, ಆಚೆ ಸುತ್ತಾಡ್ಬೇಕು ಅಂತೆಲ್ಲ ಬರ್ದಿದ್ದಾರೆ. ಹೌದಾ? ಬುಕ್ ಬಿಡು ಮಲ್ಲಿ. ಡಾಕ್ಟರ್ ನಿಂಗೆ ಎಷ್ಟತಿ ಹೇಳಿದಾರೆ ವಾಕಿಂಗ್ ಮಾಡಬೇಕು, ಈಚೆ ಸುತ್ತಾಡ್ಬೇಕು ಅಂತಲ್ಲ. ಆದ್ರೆ ನೀನು ಅದನ್ನ ನೆಗ್ಲೆಕ್ಟ್ ಮಾಡ್ತೀಯ, ಮಾಡೋದೇ ಅಲ್ಲ. ತಪ್ಪು ಮಲ್ಲಿ ಇದು. ನೋಡು, ನನಗಿಂತ ಆಕ್ಚುಲಿ ಜಾಸ್ತಿ ವಾಕ್ ಮಾಡ್ಬೇಕಾಗಿರೋದು, ಎಕ್ಸರ್ಸೈಸ್ ಮಾಡ್ಬೇಕಾಗಿರೋದು ನೀನು ಮಲ್ಲಿ, ಇಂಥ ಸಿಚುವೇಶನ್ ಅಲ್ಲಿ. ಆದ್ರೆ ನೀನು ಹೇಳಿದ ಮಾತ್ರ ಕೇಳಲ್ಲಪ್ಪ, ಬೇಜಾರು ಮಾಡ್ತೀಯ ಮಲ್ಲಿ. ಒಂದು ಕೆಲಸ ಮಾಡೋಣ, ಈಗ ನಾವಿಬ್ರು ಯಾಕೆ ಹೊರಗಡೆ ಒಂದು ವಾಕಿಂಗ್ ಮಾಡ್ಕೊಂಡು ಸುತ್ತಾಡ್ಕೊಂಡು ಬರಬಾರ್ದು? ಅಂದ್ರೆ ಬೇಡ ಬಿಡು, ವಾಕಿಂಗ್ ಮಾಡೋದು ಅದು ನಿನಗೆ ಬೋರು ಅಂತ ಅನ್ಸಿದ್ರೆ ಇಬ್ರು ಲಾಂಗ್ ಡ್ರೈವ್ ಹೋಗೋಣ. ಅರ್ಥ ಆಗ್ಲಿಲ್ವಾ? ಅಂದ್ರೆ ಗಂಡ ಹೆಂಡತಿ ಇಬ್ರು ಖುಷಿಯಾಗಿ ಕಾರಲ್ಲಿ ಒಂದಷ್ಟು ದೂರ ಸುತ್ತಾಡ್ಕೊಂಡು ಊರೆಲ್ಲ, ಆಮೇಲೆ ಮತ್ತೆ ವಾಪಸ್ ಬರೋದು, ಫುಲ್ ಜಾಲಿಯಾಗಿ ನಗ್ನಗ್ತಾ ಎಲ್ಲಾನು ಮರ್ತು. ಹಂಗಾದ್ರೆ ಸರಿ. ನಿಜವಾಗ್ಲು? ಹೋರಿ, ಗಂಡನ ಜೊತೆ ಸುತ್ತಾಡಕ್ಕೆ ಯಾವ ಹೆಂಡತಿ ತಾನೇ ಇಷ್ಟ ಆಗಲ್ಲ ಹೇಳಿ? ನೀವಂಗೆ ಹೇಳಿದ್ದು ನನ್ಗಂತೂ ಸಾನೆ ಖುಷಿ ಆಗೋಯ್ತು ರೀ. ನನ್ನ ಹೊಟ್ಟೆಗೆ ಏನಾರ ಮಗ ಇರ್ಲಿಲ್ಲ ಅಂದಿದ್ರೆ ನಾನಂತೂ ಕುಣಿದು ಕುಪ್ಪಳಿಸ್ಬಿಡ್ತಿದ್ದೆ. ಆದ್ರೆ ಯಾಕೋ ನಮ್ಮ ಆಸೆ ಈಡೇರಲ್ಲ ಅನ್ಸುತ್ತೆ ಮಲ್ಲಿ. ನಿನ್ನ ಆಸೆನೂ ಈಡೇರಲ್ಲ ಅನ್ಸುತ್ತೆ. ಇದಕ್ಕೆಲ್ಲ ಮನೇಲಿ ಎಲ್ಲಿ ಒಪ್ತಾರೆ? ಒಪ್ತೆ ಏನೋ, ನಾನು ಒಪ್ಪಿಸ್ತೀನಿ. ನೀವೊಬ್ರೇ ಹೊರಗಡೆ ಹೋಗೋದಾದ್ರೆ ಬೈತಾರೆ, ನನ್ನ ಜೊತೆ ಕರ್ಕೊಂಡು ಹೋಗ್ತೀನಿ ಅಂದ್ರೆ ಏನು ಅನ್ನಲ್ಲ ರೀ. ಇದೇ ತಾನೇ ನನಗೂ ಬೇಕಾಗಿರೋದು. ಇದು ಆಕ್ಚುಲಿ ಚೆನ್ನಾಗಿರೋದು ರೀ. ಏನ್ ಯೋಚನೆ ಮಾಡ್ತಿದ್ದೀರಾ? ಯಾರ ಏನಾರ ಕೇಳಿರ್ ನಾನು ಹೇಳ್ತೀನಿ, ನಡೀರಿ ಹೋಗೋಣ. ತಡ ಮಾಡೋದೇನಕ್ಕೆ? ಕುಡಿಲಿ, ಹೋಗು. ನೀನು ಮುಖ ತೊಳ್ಕೊಂಡು ಫ್ರೆಶ್ ಆಗಂಗಿದ್ರೆ ಹಾಗೂ ಹೋಗು. ಟೈಮ್ ವೇಸ್ಟ್ ಮಾಡೋದು ಯಾಕೆ? ಬೇಗ ಹೋಗೋಣ. ಅಯ್ಯೋ, ಚಮಕ್ ಚಲೋಗೆ ಬರ್ತದೆ ಅಂತ ಒಂದು ಮೆಸೇಜ್ ಹಾಕ್ಬೇಕು ಫೋನಲ್ಲಿ. ಅಷ್ಟೊಂದು ಬೇಜಾರಾಯ್ತಾ? ಐ ನೋ ನಿಮಗೆ ಬೇಜಾರಾಗಿದೆ ಅಂತ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಪಾರ್ಥ, ಪ್ಲೀಸ್ ನೀವು ಹೀಗೆಲ್ಲ ಸೀರಿಯಸ್ ಆಗಿರ್ಬೇಡಿ. ನಂಗೆ ನಿಮ್ಮನ್ನು ನೋಡೋಕೆ ತುಂಬ ಕಷ್ಟ ಆಗುತ್ತೆ. ಅಪೇಕ್ಷಾ, ನನಗೇನು ಆಗಿಲ್ಲ, ಐ ಫೈನ್. ಏನು ಫೈನು? ಮುಖ ನೋಡಿ ಹೇಗೆ ಮಾಡ್ಕೊಂಡು ಕೂತಿದ್ದೀರಾ? ಅಲ್ಲ, ಅಕ್ಕನ ಬಗ್ಗೆ ನಾನು ಏನು ಹೇಳೋ ಹಾಗೆ ಇಲ್ವಾ? ನಿಮಗೆ ಗೊತ್ತಲ್ವಾ ಮದುವೆ ಟೈಮಲ್ಲಿ ಏನೆಲ್ಲ ಆಯಿತು, ಎಷ್ಟೆಲ್ಲ ಆಯಿತು ಅಂತ. ಅಷ್ಟೆಲ್ಲ ನೋಡಿದ್ಮೇಲೂ ಕೇಳಿದ್ಮೇಲೂ ನಾನು ಹೇಗೆ ನಾರ್ಮಲ್ ಆಗಿರೋಕ್ಕಾಗತ್ತೆ? ಎಷ್ಟೇ ಮರೆಯೋದಕ್ಕೆ ಪ್ರಯತ್ನ ಪಟ್ಟರು ಮತ್ತೆ ಮತ್ತೆ ನೆನಪಾಗತ್ತೆ ನನಗದೆಲ್ಲ. ಯಾವಾಗಲೂ ನನ್ನನ್ನೇ ತಪ್ಪಾಗಿ ತಿಳ್ಕೊತೀರಾ, ನಾನೇ ಸರಿ ಇಲ್ಲ ಅನ್ನೋ ಥರ ನೋಡ್ತೀರಾ. ಸ್ವಲ್ಪ ನನ್ನ ಆ್ಯಂಗಲ್ನಿಂದನೂ ಯೋಚನೆ ಮಾಡಿ ನೋಡಿ ಪಾರ್ಥ. ನನ್ನನ್ನೇ ವಿಲನ್ ಮಾಡಬೇಡಿ ಪ್ಲೀಸ್. ಅಪೇಕ್ಷಾ, ನಾನು ಯಾವತ್ತಾರು ಆ ಥರ ಹೇಳಿದ್ದೀನ? ಇಲ್ಲ ತಾನೆ? ನೋಡಿ, ಇಲ್ಲಿ ನನ್ನ ಫಾಲ್ಟ್ ಆಗಲಿ, ನಿಮ್ಮ ಫಾಲ್ಟ್ ಆಗಲಿ, ಅಥವಾ ಅದಕ್ಕೆ ಫಾಲ್ಟ್ ಆಗಲಿ ಇಲ್ಲ. ಸಿಚುವೇಶನ್ ಆ ಥರ ಇತ್ತು. ನೀವು ಮಾತಿಗೆ ಅದಕ್ಕೆ ನಾ ಬ್ಲೇಮ್ ಮಾಡಬೇಡಿ. ನೋಡಿ, ನನಗೆ ಅದಕ್ಕೆ ಹೇಗೆ ಅಂತ ಗೊತ್ತು. ಶಿ ಈಸ್ ಎನ್ ಅಮೇಝಿಂಗ್ ಪರ್ಸನ್. ಆ ಥರ ಸಿಗೋದು ತುಂಬಾ ಕಷ್ಟ. ಇಟ್ಸ್ ವೆರಿ ರೇರ್. ಅದಕ್ಕೆ ನನಗೆ ಒಂಥರ ಸೆಕೆಂಡ್ ಮದರ್ ಇದ್ದ ಹಾಗೆ. ಅದಕ್ಕೆ ನಂಗೆ ಅವ್ರ ಮೇಲೆ ತುಂಬಾ ರೆಸ್ಪೆಕ್ಟ್. ನೋಡಿ, ಅವ್ರು ಯಾವತ್ತೂ ಕೂಡ ನಮ್ಮ ಅಗೇನ್ಸ್ಟ್ ಹೋಗಿಲ್ಲ. ಅವ್ರ ಸಿಚುವೇಶನ್ ತಕ್ಕಾಗಿ ರಿಯಾಕ್ಟ್ ಮಾಡಿದ್ರು ಅಷ್ಟೇ. ದಾಟ್ಸ್ ಇಟ್. ಅಲ್ಲ ಪಾರ್ಥ, ನಾನು ಅಪೇಕ್ಷಾ ಪ್ಲೀಸ್ ಜಸ್ಟ್ ಲೀವ್ ಇಟ್. ನೋಡಿ, ನಮ್ಮ ಮದುವೆ ಆಗೋಯ್ತು. ಅದನ್ನ ಇಟ್ಕೊಂಡು ನೀವೇನು ಅಚೀವ್ ಮಾಡ್ತೀರಾ? ಏನೂ ಇಲ್ಲ. ಬಟ್ ನೀವು ಕಳ್ಕೊತಾ ಇದ್ದೀರಾ, ಅದು ನಿಮಗೆ ಅರ್ಥ ಆಗ್ತಾ ಇಲ್ಲ ಅಪೇಕ್ಷಾ. ಏನಾದರೂ ಹೇಳಿದ್ರೆ ಇವ್ರು ನನಗೆ ಬುದ್ಧಿವಾದ ಹೇಳಕ್ ಬರ್ತಾರೆ. ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇವ್ರ ಹತ್ರ ಅಕ್ಕನ ವಿಷಯ ಮಾತೇ ಆಡಬಾರ್ದು. ಅತ್ತೆ ಬಿಟ್ರೆ ನನ್ಗೆ ಬೇರೆ ಯಾರೂ ಸಪೋರ್ಟ್ ಮಾಡೋದಿಲ್ಲ.
ನೋಡಿ ನೀವು ಮತ್ತೆ ಬೇಜಾರು ಮಾಡ್ಕೊಂಡ್ರಿ. ಅಪೇಕ್ಷಾ, ನೀವು ಅದಕ್ಕೆ ಮುಂಚೆ ಹೇಗಿದ್ರಿ, ಇವಾಗ ಹೇಗಿದ್ದೀರಾ ಒಂದು ಸ್ವಲ್ಪ ಯೋಚನೆ ಮಾಡಿ ನೋಡಿ. ಜಸ್ಟ್ ಥಿಂಕ್ ಆಫ್ ಇಟ್. ಪಾರ್ಥ, ಇಟ್ಸ್ ಓಕೆ, ಲೀವ್ ಇಟ್. ನಾವು ಮತ್ತೆ ಮತ್ತೆ ಅದ್ರ ಬಗ್ಗೆ ಮಾತಾಡಿ ನಮ್ಮ ಮನ್ಸುಗಳನ್ನ ಕೆಡ್ಸ್ಕೊಳ್ಳೋದು ಬೇಡ, ಓಕೆನಾ? ಮನೆ ಅಂದಮೇಲೆ ಒಂದು ಮಾತು ಬರುತ್ತೆ, ಒಂದು ಮಾತು ಹೋಗುತ್ತೆ. ನೀವು ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ. ಬನ್ನಿ ಒಂದು ವಾಕ್ ಹೋಗಿ ಬರೋಣ. ಗೌತಮ್ ಅವರೇ, ನೀವು ಮಲಗಿರಿ, ನಾನೊಂದು ನಿಮಿಷ ಬರ್ತೀನಿ. ಯಾಕೆ ಏನು ಹೊರಟ್ರೆ? ಅದು ಮಲ್ಲಿ ಮತ್ತೆ ಜಯದೇವ್ ಅವರು ಹೊರಗೆ ಹೋಗಿದ್ದಾರೆ, ಇನ್ನೂ ಬಂದಿಲ್ಲ. ಅವ್ರು ಬಂದ್ಮೇಲೆ ನಾನು ಮಲಗ್ತೀನಿ, ನೀವು ಮಲಗಿರಿ. ಹೊರಗಡೆ ಹೋಗಿದ್ದಾರಾ? ಇಷ್ಟೊತ್ತಿನಲ್ಲಿ ಎಲ್ಲಿಗೆ ಹೋದ್ರು? ಗೊತ್ತಿಲ್ಲ, 25 ನಿಮಿಷ 30 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಹೇಳಿ ಹೋದವರು ಇನ್ನೂ ಬಂದಿಲ್ಲ. ನನಗೆ ಯಾಕೋ ಡೌಟ್ ಆಗ್ತಿದೆ, ಜಯದೇವ್ ಅವ್ರು ಮಲ್ಲಿನ ಫೋರ್ಸ್ ಮಾಡ್ಕೊಂಡು ಕರ್ಕೊಂಡು ಹೋಗಿದ್ದಾರೆ ಅಂತ. ಮಲ್ಲಿ ಏನು ಹೇಳಿಲ್ವಾ ನಿಮಗೆ? ಅವಳ ಪ್ರಕಾರ ಮನೇಲಿ ಇದ್ದು ಬೋರ್ ಆಗ್ತಿದೆ ಅಕ್ಕ ಅವರೇ, ನಾನು ಸುತ್ತಾಡ್ಕೊಂಡು ಬರ್ತೀನಿ ಅಂತ ಹೇಳಿದ್ಲು. ನನಗೆ ಯಾಕೋ ಸ್ಟ್ರಾಂಗ್ ಆಗಿ ಫೀಲ್ ಆಗ್ತಿದೆ ಗೌತಮ್ ಅವರೇ, ಜಯದೇವ್ ಅವರು ಮಲ್ಲಿನ ಪುಸ್ಲಾಯಿಸಿ ಅವಳನ್ನ ಮುಂದೆ ಇಟ್ಕೊಂಡು ದಿಯಾನ ಮೀಟ್ ಮಾಡಕ್ ಹೋಗಿರ್ಬೋದು ಅಂತ. ಐ ಡೋಂಟ್ ಥಿಂಕ್ ಸೊ. ನಾವು ದಿಯಾಗೆ ಅಷ್ಟು ವಾರ್ನ್ ಮಾಡಿ ಬಂದಿದ್ದೀವಿ, ಅವಳಿಗೆ ಭಯ ಬಂದಿರುತ್ತೆ. ಇವನೇ ಮೈ ಮೇಲೆ ಬಿದ್ದು ಅವಳನ್ನ ಕಾಂಟ್ಯಾಕ್ಟ್ ಮಾಡಕ್ಕೆ ಟ್ರೈ ಮಾಡಿದ್ರು, ಅವಳಂತೂ ಖಂಡಿತ ಟಚ್ಚರ್ ಇರಲ್ಲ. ಹಾಗೆಲ್ಲ ಆಗಿರೋಕ್ಕೆ ಸಾಧ್ಯನೇ ಇಲ್ಲ. ಭಯ ಪಟ್ಕೊಬೇಡಿ, ಸುಂದರಿ. ಇಲ್ಲ ಗೌತಮ್ ಅವರೇ, ಇಂಥ ವಿಷಯದಲ್ಲಿ ಭಯ, ನಾಚಿಕೆ, ಮಾನ ಮರ್ಯಾದೆ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಬುದ್ಧಿನ ಕೆಲಸ ಮಾಡದೇ ಇರೋ ಥರ ಮಾಡಿಬಿಡುತ್ತೆ. ನೀವು ಟೆನ್ಷನ್ ಮಾಡ್ಕೊಬೇಡಿ, ನೀವು ಮಲ್ಕೊಳ್ಳಿ, ನಾನು ಅವ್ರನ್ನ. ನನಗೂ ನಿದ್ದೆ ಬರ್ತಾ ಇಲ್ಲ, ನಾನು ಬರ್ತೀನಿ. ನಡಿ.